ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣದ ತನಿಖೆ ನಡೆದಿತ್ತು. ಲೋಕಾಯುಕ್ತದವರು ತನಿಖೆಯನ್ನು ಮಾಡಿದ್ರು. ಕೋರ್ಟ್ ಆದೇಶದಂತೆ ಇಷ್ಟು ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಇತ್ತು. ಇವತ್ತು ಲೋಕಾಯುಕ್ತದವರು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇಡೀ ಪ್ರಕರಣ ಏನಾಗಿದೆ, ಯಾಕೆಂದರೆ ಈ ಪ್ರಕರಣದಲ್ಲಿ FIR ಆದ ನಂತರ A1 ಸಿದ್ದರಾಮಯ್ಯ, A2 ಪಾರ್ವತಮ್ಮನವರು, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು, ಜೊತೆಗೆ ಒಂದಷ್ಟು ರಿಟೈರ್ಡ್ ಅಧಿಕಾರಿಗಳು, ಮಾಜಿ ಆಯುಕ್ತರು ಎಲ್ಲರನ್ನೂ ವಿಚಾರಣೆ ಮಾಡಿರೋದ್ರಿಂದ ಈಗ ಪ್ರಕರಣದಲ್ಲಿ ವರದಿಯನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ಕಾನೂನು ತಜ್ಞರ ಒಂದು ಸಲಹೆಯನ್ನು ಪಡೆದು. ಸೊ ಹಾಗಾಗಿ ಈಗ ಆ ರಿಪೋರ್ಟ್ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗ್ತಾ ಇದೆ. ಆ ಸಲ್ಲಿಕೆ ಆದ ನಂತರ ಇವತ್ತು ಮಹತ್ವದ ವಿಚಾರಣೆ ಕೂಡ ನಡೆಯುತ್ತೆ. ಯಾಕೆಂದರೆ ಸ್ನೇಹಮಯಿ ಕೃಷ್ಣ ಅವರು ಇದನ್ನು CBIಗೆ ಕೊಡಬೇಕು ಅಂತ ಹೇಳಿದ್ರಲ್ಲ, ಅದು ಕೂಡ ವಿಚಾರಣೆ ನಡೆಯುತ್ತೆ. ಮುಖ್ಯಮಂತ್ರಿ ವಿರುದ್ಧ ಮೂಡ ಹಗರಣದ ತನಿಖೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಮಹತ್ವದ ವಿಚಾರಣೆ. ಪ್ರಕರಣವನ್ನು CBIಗೆ CBI ತನಿಖೆಗೆ ನೀಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಈ ನಡುವೆ ತನಿಖಾ ಪ್ರಗತಿ ವರದಿಯನ್ನು ನೀಡುವಂತೆ ಸೂಚಿಸಿತ್ತು ಹೈಕೋರ್ಟ್. ಕಳೆದ ವಿಚಾರಣೆಯಲ್ಲಿ ಲೋಕಾಯುಕ್ತಕ್ಕೆ ಸೂಚಿಸಿತ್ತು ಹೈಕೋರ್ಟ್. ಇವತ್ತು ಹೈಕೋರ್ಟ್ಗೆ ತನಿಖಾ ವರದಿಯ ಬಗ್ಗೆ ಮಾಹಿತಿ ಸಲ್ಲಿಕೆಯಾಗುತ್ತೆ. ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆಯನ್ನು ಮಾಡ್ತಾರೆ. ಸೊ ಏನು ಹಾಗಾದರೆ ಲೋಕಾ ತನಿಖೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಮೂಡ ಕೇಸ್ ಸಂಬಂಧ ಪ್ರಮುಖ 4 ಆರೋಪಿಗಳ ವಿಚಾರಣೆ ಈಗಾಗಲೇ ಆಗಿದೆ. A1 ಸಿದ್ದರಾಮಯ್ಯ, A2 CM ಪತ್ನಿ ಪಾರ್ವತಿ ಅವರ ವಿಚಾರಣೆ ಆಗಿದೆ. A3 ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಮುಖ್ಯಮಂತ್ರಿಗಳ ಬಾಮೈದ ಹಾಗೂ A4 ದೇವರಾಜು ಅವರ ವಿಚಾರಣೆ ಕೂಡ ಆಗಿದೆ. ಇದರ ಜೊತೆಗೆ ರಾಯಚೂರು ಸಂಸದ, ಅವತ್ತಿಗೆ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯಕ್, ಮೂಡ ಮಾಜಿ ಆಯುಕ್ತ ನಟೇಶ್ ಇವರೆಲ್ಲರ ವಿಚಾರಣೆ ಆಗಿದೆ. ಮೂಡ ಮಾಜಿ ಆಯುಕ್ತ ಪಾಲಯ್ಯ ಅವರ ವಿಚಾರಣೆ ಆಗಿದೆ. ಈ 4 ಸಾಕ್ಷಿಗಳ ಹೇಳಿಕೆ ಕೂಡ ಈಗಾಗಲೇ ದಾಖಲಾಗಿದೆ. ಇಷ್ಟೇ ಅಲ್ಲ, ಬೇರೆ ಬೇರೆಯವ್ರನ್ನೂ ಕೂಡ ಅವರು ವಿಚಾರಣೆ ಮಾಡಿದ್ದಾರೆ. ಅದೆಲ್ಲ ರಿಪೋರ್ಟನ್ನು ಕೊಟ್ಟು ಏನು ನಡೆದಿದೆ ಈ ಪ್ರಕರಣದಲ್ಲಿ, ನಿಜಕ್ಕೂ ಕೂಡ ಮುಖ್ಯಮಂತ್ರಿಗಳು ಏನಾದರೂ ಈ ಪ್ರಕರಣದಲ್ಲಿ ಅಂದರೆ 14 ಸೈಟ್ ಪಡ್ಕೊಳ್ಳೋ ವಿಚಾರದಲ್ಲಿ ಅವರು ತಮ್ಮ ಪ್ರಭಾವವನ್ನು ಬೀರಿದ್ದಾರಾ ಇಲ್ಲವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ವರದಿಯನ್ನು ಲೋಕಾಯುಕ್ತದವರು ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಒಂದು ಕಡೆ ಲೋಕಾಯುಕ್ತದವರಿಂದ ಇವತ್ತು ವರದಿ ಸಲ್ಲಿಕೆ ಆಗುತ್ತೆ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಪ್ರಕಾರ ಈ ಪ್ರಕರಣವನ್ನು CBIಗೆ ವರ್ಗಾಯಿಸಬೇಕು ಅಂತ. ಈ ಎರಡೂ ಬೇರೆ ಬೇರೆ ಪ್ರಕರಣನ ಎರಡನ್ನೂ ಒಟ್ಟಿಗೆ ತಗೊಳ್ಳುತ್ತಾ ಹೈಕೋರ್ಟು, ಏನಾಗಬಹುದು ಇವತ್ತು ಕೋರ್ಟ್ನಲ್ಲಿ ಅಂತ? ಅರವಿಂದ್, ಮೂಡ ಅಕ್ರಮದ ತನಿಖೆ ನಡೆಸ್ತಿರುವಂಥ ಲೋಕಾಯುಕ್ತ ಪೊಲೀಸರು ಇವತ್ತು ಹೈಕೋರ್ಟ್ಗೆ ತನಿಖಾ ವರದಿಯನ್ನು ಕೊಡಲಿದ್ದಾರೆ. ಯಾಕಂದರೆ ಈಗಾಗಲೇ ಈ ಒಂದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಿದರು. ಹಾಗಾಗಿ ಬಹಳ ಪ್ರಮುಖವಾಗಿ ಹೈಕೋರ್ಟ್ ತನಿಖೆಯನ್ನು ಮಾಡಿ ಈ ಒಂದು ಪ್ರಕರಣದ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಹಾಗಾಗಿ ಇವತ್ತು ಲೋಕಾಯುಕ್ತ ಪೊಲೀಸರು ಇಲ್ಲಿಯವರೆಗೂ ಯಾವೆಲ್ಲ ತನಿಖೆ ಆಗಿದೆ, ಯಾರನ್ನೆಲ್ಲ ತನಿಖೆ ಮಾಡಲಾಗಿದೆ ಮತ್ತು ಸಾಕ್ಷಿಗಳನ್ನೆಲ್ಲ ಎಷ್ಟು ತನಿಖೆ ಮಾಡಿದ್ದೇವೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಒಂದು ತನಿಖಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಲಿಕ್ಕೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಇವತ್ತು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮದಲ್ಲಿ ಏನೆಲ್ಲ ತನಿಖೆ ಮಾಡಿದ್ದಾರೆ, ಯಾರಿಗೆಲ್ಲ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಿದಾದರೆ ಈಗಾಗಲೇ ಪ್ರಕರಣದ A1 ಆರೋಪಿಯಾಗಿರುವಂಥ CM ಸಿದ್ದರಾಮಯ್ಯ ಮತ್ತು CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಸೇರಿದಂತೆ ಒಟ್ಟು 4 ಜನ ಸೇರಿದಂತೆ ಬೇರೆ ಬೇರೆ ಸಾಕ್ಷಿಗಳನ್ನು ವಿಚಾರಣೆ ಮಾಡಿರುವಂಥ ಅಧಿಕಾರಿಗಳು ತನಿಖಾ ವರದಿಯನ್ನು ಇವತ್ತು ಹೈಕೋರ್ಟ್ಗೆ ಸಲ್ಲಿಸಲಿದೆ. ಯಾಕಂದರೆ ಈಗಾಗಲೇ ಪ್ರಕರಣದ ತನಿಖೆ ನಮಗೆ ಲೋಕಾಯುಕ್ತದ ಬಗ್ಗೆ ಅನುಮಾನ ಇದೆ ಅನ್ನುವಂಥ ಅನುಮಾನ ವ್ಯಕ್ತಪಡಿಸಿ ಈಗಾಗಲೇ CBI ಪ್ರಕರಣವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದರು. ಹಾಗಾಗಿ ಹೈಕೋರ್ಟ್ ಇವೆರಡನ್ನೂ ಕೂಡ ಪರಿಗಣಿಸಿ ಇವತ್ತು ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದು ಅನ್ನುವಂಥ ನಿರೀಕ್ಷೆಗಳು ಇವತ್ತು ಇರುವಂಥದ್ದು. ಅರವಿಂದ್. ರೈಟ್ ನಾಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ. ಇವತ್ತು ವರದಿ ಕೊಟ್ಟರೆ ವರದಿಯನ್ನು ಕಂಪ್ಲೀಟಾಗಿ ಓದಬೇಕಲ್ಲ. ಇವತ್ತೇ ವರದಿ ನೋಡಿಬಿಟ್ಟು ಇವತ್ತೇ ಒಂದು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ನೋಡೋಣ ಏನಾಗುತ್ತೆ ಅಂತ.